ಕೃಷಿ ಹೊಂಡದಲ್ಲಿ ಈಜಾಡಲು ಹೋಗಿ 3 ಜನ ಸಾವನ್ನಪ್ಪಿದ್ದಾರೆ. ಚಿಂತಾಮಣಿಯ ಮೊಂತಕದಿರಿನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಬೇಸಿಗೆ ಅಂತ ಕೃಷಿ ಹೊಂಡದಲ್ಲಿ ಈಜುತ್ತಿದ್ದು 3 ಯುವಕರು ಸಾವನ್ನಪ್ಪಿರುವುದು. 38 ವರ್ಷದ ಶ್ರೀಕಾಂತ್, 24 ವರ್ಷದ ರಮೇಶ್, 32 ವರ್ಷದ ಲೋಕೇಶ್ ಮೃತ ದುರ್ದೈವಿ. ಹೊಂಡದಲ್ಲಿ ಈಜಲು ಹೋಗಿ ಸಾವನ್ನಪ್ಪಿರೋದು 3 ಜನ. ಶ್ರೀಕಾಂತ್, ರಮೇಶ್, ಲೋಕೇಶ್ ಮೃತ ದುರ್ದೈವಿಗಳು. ಗ್ರಾಮದ ಅಬ್ಬಗುಂಡಿ ಪ್ರಸಾದ್ಗೆ ಸೇರಿದ ಕೃಷಿ ಹೊಂಡದಲ್ಲಿ ಈ ಘಟನೆ ನಡೆದಿದೆ. ಕೃಷಿ ಹೊಂಡದಲ್ಲಿ ವಿದ್ಯುತ್ ಶಾಕ್ ಆಗಿ ಯುವಕರು ಮೃತಪಟ್ಟಿದ್ದಾರೆ ಅಂತ ಆರೋಪ ತಿಳಿದು ಬಂದಿದೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು. ಮೃತ ದುರ್ದೈವಿಗಳು ಈಜಾಡಲಿಕ್ಕೆ ಹೋಗಿ ಸಾವನ್ನಪ್ಪಿದ್ದಾರಾ ಇಲ್ಲವೇ ವಿದ್ಯುತ್ ಶಾಕ್ ಆಗಿ ಯುವಕರು ಮೃತಪಟ್ಟಿದ್ದಾರಾ ಅನ್ನೋದು ಪೊಲೀಸರ ತನಿಖೆಯಿಂದ ಮಾತ್ರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮೊಂತಕದಿರಿನಹಳ್ಳಿಯಲ್ಲಿ ನಡೆದಿದೆ ಘಟನೆ. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀನಿವಾಸ್ ಫೋನ್ ಸಂಪರ್ಕದಲ್ಲಿ. ಶ್ರೀನಿವಾಸ್, ಕೃಷಿ ಹೊಂಡದಲ್ಲಿ ಈಜೋದಕ್ಕೆ ಹೋಗಿ 3 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತುಂಬಾ ದೊಡ್ಡವ್ರೆ, ಬಟ್ ಕೃಷಿ ಹೊಂಡದಲ್ಲಿ ನಿಜಕ್ಕೂ ಈಜಲು ಹೋಗಿದ್ರಾ? ಕರೆಂಟ್ ಹೊಡಿತಾ ಹೇಗೆ ಏನು ಅಂತ? ಹೌದು ಪವಿತ್ರ, ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಏನು ಮೊಂತಕದಿರಿನಹಳ್ಳಿಯಲ್ಲಿ ಗ್ರಾಮದಲ್ಲಿ ಬೇಸಿಗೆ ಒಂದು ತಾಪ ಹೆಚ್ಚಾದ ಒಂದು ಹಿನ್ನೆಲೆಯಲ್ಲಿ ಅದೇ ಗ್ರಾಮದ 3 ಏನು ಒಂದು ಕೃಷಿ ಹೊಂಡದಲ್ಲಿ ಒಂದು ಈಜನ್ನು ಒಂದ್ ಸ್ವಲ್ಪ ತಂಪಾಗಿರುವುದಕ್ಕೆ ಒಂದು ಈಜನ್ನು ಹೊಡೆಯಕ್ಕೆ ಹೋಗ್ತಾರೆ. ಆ ಈಜನ್ನು ಹೊಡೆಯೋದು ಹೋಗೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಕೃಷಿ ಹೊಂಡ ಸುತ್ತಲೂ ಒಂದು ಬೇಲಿಯ ತಂತಿಯನ್ನು ಸುತ್ತಿರ್ತಾರೆ. ಆದ್ರೆ ಯಾವುದೇ ಒಂದು ಪ್ರಾಣಿ ಪಕ್ಷಿಯ ಕೃಷಿ ಹೊಂಡದಲ್ಲಿ ಬೀಳ್ದಿರುವ ಒಂದು ಇದರಿಂದ ಒಂದು ಉಜ್ಜಿಯ ತಂತಿಯನ್ನು ಕಟ್ಟಿ ಅವ್ರು ಸ್ವಲ್ಪ ಒಂದು ಯಾವುದೇ ಪ್ರಾಣಿ ಅಂತ ಹೇಳಿ ಒಂದು ಸೇಫ್ಟಿ ಪರ್ಪಸ್ಗೆ ಕಟ್ಟಿರ್ತಾರೆ. ಆದ್ರೆ ಏನು ಸತತವಾಗಿ ಏನು ಈ 3 ಯುವಕರು ಬೇಸಿಗೆ ಒಂದು ತಾಪದಿಂದ ಹೋಗಿ ಕೃಷಿ ಹೊಂಡದಲ್ಲಿ ಈಜೊಡೆಯಂತೂ ಹೋದ ಒಂದು ಸಂದರ್ಭದಲ್ಲಿ ಏನು 3 ಯುವಕರು ಸಹ ಒಂದೇನು ಕೃಷಿ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿನ ಒಂದು ಘಟನೆ ನಡೆದಿರುವಂತದ್ದು. ಏನು ಅದೇ ಗ್ರಾಮದ ಶ್ರೀಕಾಂತ್, ರಮೇಶ್ ಮತ್ತು ಲೋಕೇಶ್ ಇವರು ಮೃತ ದುರ್ದೈವಿಗಳಂತಾನೆ ಹೇಳ್ಬೋದು. ಅದೇ ಗ್ರಾಮದಲ್ಲಿ ಅವರು ಏನು ಒಂದು ಕೆಲಸ ಮುಗಿಸಿ ತದನಂತರ ಬರೋ ಒಂದು ಕೆಲಸ ಮುಗಿಸಿಕೊಂಡು ಬಂದು ಏನು ಈಜು ಹೊಡೆಯೋಣ ಅಂತ ಹೋಗದ ಒಂದು ಸಂದರ್ಭದಲ್ಲಿ ಈ ಒಂದು ದುರ್ದೈವಿ ಅಂತಾನೆ ಹೇಳ್ಬೋದು. ಏನು ಈ ಅದೇ ಗ್ರಾಮದ ಇವರು ಏನು ಅದೇ ಗ್ರಾಮದ ಏನು ಕೆಲಸ ಮುಗಿಸಿ ತದನಂತರ ಬಂದು ಕೃಷಿ ಹೊಂಡಕ್ಕೆ ಬಿದ್ದು ಸರಿ ಸುಮಾರು ಯಾವುದೇ ಒಂದು 3 ರಿಂದ 4 ಗಂಟೆ ತಾಸು ಸಮಯದಲ್ಲೂ ಸಹ ಯಾರು ಬರದ ಒಂದು ಹಿನ್ನೆಲೆಯಲ್ಲಿ ಏನು ಅವರ ಮನೆಯ ಒಂದು ಪೋಷಕರಿದ್ದಾರೆ, ಆ ಪೋಷಕರು ಸಹ ಥ್ಯಾಂಕ್ ಯು ಮಾಹಿತಿಗಾಗಿ.